ಪ್ರಿಯಾಂಕ್ ಖರ್ಗೆ ಮತ್ತು ಮೋಹನ್ ಭಾಗವತ್ ಎದುರು ಬದುರು ನಿಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮೋಹನ್ ಭಾಗವತ್ ಉತ್ತರಿಸ್ತಾ ಇದ್ದಾರೆ. ಆದರೆ ಈ ಪ್ರಶ್ನೆ ಮತ್ತು ಉತ್ತರದ ಮಧ್ಯೆ ದೊಡ್ಡದೊಂದು ಗ್ಯಾಪ್ ಇದೆ, ಒಂದು ನಿರ್ವಾತ ಇದೆ. ಆ ನಿರ್ವಾತವನ್ನು ಹಲವು ಮಂದಿ ತುಂಬ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರುದ್ಧ ಚರ್ಚೆಗಳಾಗ್ತಾ ಇದೆ. ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಬರೆದಿರುವ 2 ಪುಟಗಳ ಪತ್ರದಲ್ಲಿರುವ ಅಂಶವನ್ನು ತೀರಾ ಸಂಕ್ಷಿಪ್ತಗೊಳಿಸಿದರೆ ಅದರಲ್ಲಿ 3 ಪ್ರಶ್ನೆಗಳನ್ನು ಹೆಕ್ಕಿಕೊಳ್ಳಬಹುದು. 1, RSSನ ಅಧಿಕೃತ ಕಾನೂನುಬದ್ಧ ಸ್ಥಾನಮಾನ ಏನು, ಅದು ನೋಂದಣಿಯಾಗಿದೆಯಾ? 2, RSSನ ಒಟ್ಟು ಆಸ್ತಿಯ ವಿವರ ಏನು, ವಾರ್ಷಿಕ ಆದಾಯದ ಮೂಲಗಳು ಯಾವುವು? 3, ದಾನ ದಕ್ಷಿಣೆಗಳ ಮೂಲಕ ಸಂಗ್ರಹವಾಗುವ ಹಣಕ್ಕೆ ತೆರಿಗೆ ಕಟ್ಟಿದ್ದೀರಾ? तिसूरನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, अरे हम क्या छुपा के कर रहे हैं क्या, हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है, वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. ಇದಕ್ಕೆ ಮೋಹನ್ ಭಾಗವತ್ ನೀಡಿರುವ ಉತ್ತರ ಹೀಗಿದೆ. 1, ಹಿಂದೂ ಧರ್ಮವು ನೋಂದಣಿಯಾಗಿಲ್ಲ. ಸರ್ಕಾರದ ನಿಧಿ ಪಡೆಯಲು ಬಯಸುವವರಿಗೆ ಮಾತ್ರ ನೋಂದಣಿಯಾಗುವ ಅಗತ್ಯ ಇದೆ, ನಾವು ನೋಂದಣಿಯಾಗಬೇಕಾಗಿಲ್ಲ. 2, RSS ರಹಸ್ಯವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಸಾರ್ವಜನಿಕ ನಿಗಾದಿಂದಲೂ ದೂರ ಉಳಿದಿಲ್ಲ. 3, ಸಂಘವನ್ನು ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಸ್ಥಾಪಿಸಲಾಗಿದೆ, 100 ವರ್ಷಗಳಿಂದ ಯಾರೂ ನೋಂದಣಿ ಮಾಡಿ ಎಂದು ಹೇಳಿಲ್ಲ. And we are not secretive, we are working on open ground. We are calling people and telling them about Sangha. This is politics, and all these gimmicks are being tried. Don't do that. We are used to it. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. ಪ್ರಿಯಾಂಕ್ ಖರ್ಗೆ ಕೇಳಿರುವ ಆಸ್ತಿ ವಿವರ, ವಾರ್ಷಿಕ ಆದಾಯದ ಮೂಲ, ಸಂಗ್ರಹವಾಗುವ ಹಣಕ್ಕೆ ಕಟ್ತಾ ಇರುವ ತೆರಿಗೆಗಳ ಕುರಿತಾಗಿನ ಯಾವ ಪ್ರಶ್ನೆಗೂ ಮೋಹನ್ ಭಾಗವತ್ ಉತ್ತರಿಸಿಲ್ಲ. ಅದರ ಬದಲು ಸ್ವಾತಂತ್ರ್ಯ ಪೂರ್ವದಲ್ಲಿ RSS ಸ್ಥಾಪನೆ ಆಗಿರೋದ್ರಿಂದ ನೋಂದಣಿಯ ಅಗತ್ಯ ಇಲ್ಲ ಎಂಬ ಈ ಹಿಂದಿನ ಮಾತನ್ನು ತುಸು ಬದಲಿಸಿ ಹೇಳಿದ್ದಾರೆ. ಹಿಂದೂ ಧರ್ಮವನ್ನು ನೋಂದಣಿ ಮಾಡಿಲ್ಲ ಎಂದು ಅವರು RSS ನೋಂದಣಿ ಮಾಡದೇ ಇರುವುದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಆದರೆ ಅವರು ನೀಡಿರುವ ಈ ಉತ್ತರಗಳು ಇನ್ನಷ್ಟು ಖಾರ ಪ್ರಶ್ನೆಗಳಿಗೆ ಆಸ್ಪದ ನೀಡಿದೆ. Government knows Sangha is there. Government banned us twice, and that ban was released. So government knows. They banned RSS. That means they knew RSS is there. RSS is recognized. So all this has happened over 100 years. Nobody told us that you must register. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಧರ್ಮ ನೋಂದಣಿ ಆಗೋದಕ್ಕೂ RSS ನೋಂದಣಿ ಆಗೋದಕ್ಕೂ ಏನು ಸಂಬಂಧ ಇದೆ? RSS ಅಂದರೆ ಧರ್ಮ ಅಲ್ಲ, ಅದೊಂದು ಸಂಘಟನೆ. ಅದರೊಂದಿಗೆ ಸೇರುವ ಹಿಂದೂಗಳು ಇದ್ದಾರೆ, ಸೇರದ ಹಿಂದೂಗಳು ಇದ್ದಾರೆ. ಸೇರುವವರು ಮಾತ್ರ ಹಿಂದೂಗಳು ಮತ್ತು ಸೇರದವರೆಲ್ಲ ಹಿಂದೂಗಳಲ್ಲ ಎಂಬ ಅಭಿಪ್ರಾಯ ಯಾರಿಗೂ ಇಲ್ಲ. ಆದ್ದರಿಂದ ಹಿಂದೂ ಧರ್ಮದ ನೋಂದಣಿಗೂ RSS ನೋಂದಣಿಗೂ ಸಂಬಂಧವೇ ಇಲ್ಲ ಎಂಬ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಇದೇ ವಾದವನ್ನು RSS ಮುಂದಿಡ್ತದೆ ಎಂದಾದರೆ ಕ್ರೈಸ್ತರಿಗೂ, ಮುಸ್ಲಿಮರಿಗೂ, ಬೌದ್ಧರಿಗೂ, ಸಿಖ್ಖರಿಗೂ ಎಲ್ರಿಗೂ ಇಂತಹ ವಾದವನ್ನು ಮುಂದಿಡಬಹುದು. ನಾವು ನಮ್ಮ ಸಂಘಟನೆಯನ್ನು ನೋಂದಣಿ ಮಾಡಿಕೊಳ್ಳೋದಿಲ್ಲ, ನಮ್ಮ ಧರ್ಮ ನೋಂದಣಿ ಆಗಿದೆಯಾ ಎಂದು ಅವರಿಗೂ ಪ್ರಶ್ನಿಸಬಹುದು. ಹೀಗೆ ಹೇಳಿದರೆ ಇಲ್ಲಿನ ಸರ್ಕಾರಗಳು ಇದನ್ನು ಒಪ್ಪಿಕೊಳ್ಳುತ್ತದಾ ಎಂಬ ಪ್ರಶ್ನೆಯೂ ಇದೆ. ಒಪ್ಪಿಕೊಳ್ಬೇಕು ಎಂದು ಮೋಹನ್ ಭಾಗವತ್ ಅವರ ಮಾತುಗಳನ್ನು ಸಮರ್ಥಿಸುವವರು ವಾದಿಸ್ತಾರಾ? ಇಲ್ಲ ಎಂದಾದರೆ RSSಗೆ ಮಾತ್ರ ಈ ವಿನಾಯಿತಿ ಯಾಕೆ ಎಂಬ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. सरसंघ चालक कहते हैं कि RSS पंजीकृत इसलिए नहीं है, रजिस्टर्ड इसलिए नहीं है क्योंकि हिंदू धर्म भी पंजीकृत नहीं है, रजिस्टर्ड नहीं है. सुनकर भद्दा लगा, आपको भी लगेगा, अटपटा लगा. कहां हिंदू धर्म और कहां ये एक 2 कौड़ी का संगठन जो है या नहीं है इसके बारे में लोगों को जानकारी नहीं रहती, क्योंकि ना इनका मेंबरशिप रजिस्टर होता है, न इनके अकाउंट्स बुक होती हैं, न इनकम टैक्स के प्रति कोई जवाबदेही होती है, न भारत के किसी कानून के तहत ये आते हैं. एक छोटे दुकानदार को GST का पंजीकरण कराना पड़ता है. क्या कल को वो कह सकता है कि साहब हिंदू धर्म पंजीकृत नहीं है तो मैं अपनी दुकान पंजीकृत नहीं कराऊंगा? अरे मोहन भागवत जी,
कुछ तो शर्म करिए। ಭಾರತದ ಅತಿದೊಡ್ಡ ಮುಸ್ಲಿಂ ಸಂಘಟನೆಯಾದ ಜಮಿಯತೆ ಉಲಮಾಯೆ ಹಿಂದ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾಗಿದೆ. 1919ರಲ್ಲಿ ಸ್ಥಾಪನೆಯಾದ ಈ ಸಂಘಟನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಇತಿಹಾಸವನ್ನು ಹೊಂದಿದೆ. ಮುಖ್ಯವಾಗಿ ಈ ಸಂಘಟನೆಯ ಹಲವು ಮೌಲಾನಾಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ, ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಶೈಖುಲ್ ಹಿಂದ್ ಮೌಲಾನಾ ಮುಹಮ್ಮದ್ ಹಸನ್ ದೇವ್ಬಂದಿ ಅವರು ಬ್ರಿಟಿಷರ ವಿರುದ್ಧ ಶಸ್ತ್ರಸಹಿತ ಹೋರಾಟದ ಯೋಜನೆ ರೂಪಿಸಿದವರಲ್ಲಿ ಒಬ್ಬರು. ಅದಕ್ಕಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ರೇಷ್ಮಿ ರುಮಾಲ್ ಚಳವಳಿ ಎಂಬ ಬಹುಪ್ರಸಿದ್ಧ ಚಳವಳಿಯನ್ನು ಪ್ರಾರಂಭಿಸಿದವರು ಇವರೇ. ಮುಫ್ತಿ ಕಿಫಾಯತುಲ್ಲಾ ದೆಹಲವಿ ಅಸಹಕಾರ ಚಳವಳಿಯಲ್ಲಿ ಭಾಗಿಯಾದರು, ಅದಕ್ಕೆ ನಾಯಕತ್ವ ವಹಿಸಿದರು, ಜೈಲು ಸೇರಿದರು. ಆದರೆ ಸ್ವಾತಂತ್ರ್ಯ ನಂತರ ಈ ಸಂಘಟನೆ ತನ್ನನ್ನು ನೋಂದಾಯಿಸಿಕೊಂಡಿತು. ತಾನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿಕೊಂಡ ಸಂಘಟನೆ ಎಂದು ಹೇಳಿ ಅದು ನೋಂದಣಿಯಿಂದ ತಪ್ಪಿಸಿಕೊಳ್ಳಿಲ್ಲ. ಇವತ್ತು ದೇಶಾದ್ಯಂತ ಈ ಸಂಘಟನೆಯ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಸರ್ಕಾರಕ್ಕೆ ಲೆಕ್ಕಪತ್ರವನ್ನು ಅದು ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ವಿದೇಶಕ್ಕೆ ಕಳುಹಿಸಿಕೊಡುವ ಹಲಾಲ್ ಮಾಂಸಕ್ಕೆ ಸರ್ಟಿಫಿಕೇಟ್ ಕೊಡುವ ಸಂಸ್ಥೆಯೂ ಇದುವೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಈ ನೋಂದಣಿ ವಿಚಾರವನ್ನು ಎತ್ತಿದ್ರೋ ಸೋಷಿಯಲ್ ಮೀಡಿಯಾದ ತುಂಬ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯನ್ನು ಬೆಂಬಲಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. RSS ಪ್ರಾಮಾಣಿಕವಾಗಿದ್ದರೆ ಯಾಕೆ ಅದು ನೋಂದಣಿ ಮಾಡಿಕೊಳ್ತಾ ಇಲ್ಲ? ಅದು ಹಿಂದೂ ಧರ್ಮಕ್ಕಿಂತ ತಾನು ದೊಡ್ಡವ ಎಂದು ಭಾವಿಸ್ತದ? ಸಂವಿಧಾನ ತನಗೆ ಅನ್ವಯವಲ್ಲ ಎಂದು ಅದು ತಿಳ್ಕೊಂಡಿದೆಯಾ? ಅದಕ್ಕೇಕೆ ರಿಯಾಯಿತಿ? ಈ ದೇಶದಲ್ಲಿರುವ ಯಾವ ಸಂಘಟನೆಗೂ ಇಲ್ಲದ ರಿಯಾಯಿತಿಯೊಂದನ್ನು RSSಗೆ ಕೊಡುವುದಕ್ಕೆ ಕಾರಣ ಏನು? ಅದರ ಹಣಕಾಸು ವ್ಯವಹಾರ ಯಾಕೆ ರಹಸ್ಯವಾಗಿದೆ? ಅದು ಎಲ್ಲಿಂದ ಹಣ ಸಂಗ್ರಹಿಸ್ತಾ ಇದೆ? ಯಾಕೆ ಈ ಪ್ರಶ್ನೆಯನ್ನು ಕೇಳಿದರೆ ದೇಶದ್ರೋಹಿಯಂತೆ ನೋಡಲಾಗ್ತಾ ಇದೆ ಎಂಬ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗ್ತಾ ಇದೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರೇ ಕೆಲವು ಮುಖ್ಯ ಪ್ರಶ್ನೆಗಳನ್ನು ಎತ್ತಿದ್ದಾರೆ. अच्छा भाई, गवर्नमेंट से साथ कोई नाता नहीं है उनका, ना गवर्नमेंट से कुछ डोनेशन लेते हैं. सिक्योरिटी किसका लेते हैं? एडवांस सिक्योरिटी लाइसेंस, करेक्ट. वो जो ASL बताते हैं सिक्योरिटी का, वो किनको देते हैं हिंदुस्तान में? गृह मंत्री को, मिनिस्टर ऑफ एक्सटर्नल अफेयर्स, डिफेंस मिनिस्टर. मोहन भागवत जी को कौन देता है? और वो किसके पैसे से देते हैं? टैक्स पेयर्स मनी ना. The security cover that is being given to Mohan Bhagwat ji is from taxpayers' money. Now you are not taking money from directly from government, okay? So if taxpayers' money is going to your security detail, your travel, somebody needs to explain. Let government explain. ಇಲ್ಲಿ ಮತ್ತೂ ಒಂದು ಪ್ರಶ್ನೆಯನ್ನು ಕೇಳಬಹುದು. ಒಂದು ವೇಳೆ ಜಮಿಯತೆ ಉಲಮಾಯೆ ಹಿಂದ್ ಸಂಘಟನೆ ತಾನು ನೋಂದಣಿ ಮಾಡಿಕೊಳ್ಳೋದಿಲ್ಲ ಎಂದು ಹೇಳಿದರೆ ಕೇಂದ್ರ ಸರ್ಕಾರದ ಉತ್ತರ ಏನಿರಬಹುದು? ಗೃಹ ಸಚಿವ ಅಮಿತ್ ಶಾ ಏನೆಂದು ಪ್ರತಿಕ್ರಿಯಿಸಬಹುದು? ಕೇಂದ್ರ ಸರ್ಕಾರವನ್ನು ಬೆಂಬಲಿಸುವವರೆಲ್ಲ ಹೇಗೆಲ್ಲ ಟ್ರೋಲ್ ಮಾಡಬಹುದು? ಹೇಗೆಲ್ಲ ಕಟಕಟೆಯಲ್ಲಿ ನಿಲ್ಲಿಸಬಹುದು? ಮುಸ್ಲಿಮರೇನು ಭಾರತದ ಸಂವಿಧಾನಕ್ಕಿಂತ ಮಿಗಿಲ ಎಂದು ಅವರು ಪ್ರಶ್ನಿಸಲಾರರೆ. ಈ ದೇಶದಲ್ಲಿ ಇರಬೇಕಂದ್ರೆ ಈ ದೇಶದ ಕಾನೂನನ್ನು ಅನುಸರಿಸಬೇಕು ಎಂದು ಬುದ್ಧಿವಾದ ಹೇಳಲಾರರೆ. ಈ ದೇಶದ ಅನ್ನ ತಿಂದು ಗಾಳಿಯನ್ನು ಉಸಿರಾಡಿ ನೀರು ಕುಡಿದು ಕಾನೂನು ಪಾಲಿಸುವುದಿಲ್ಲ ಎಂದಾದರೆ ಪಾಕಿಸ್ತಾನಕ್ಕೆ ಹೋಗಿ ಎಂದು ಹೇಳಲಾರರೆ. ಮೋಹನ್ ಭಾಗವತ್ ಅವರಿಗೆ ಕೇಂದ್ರ ಸರ್ಕಾರ Z+ ಭದ್ರತೆಯನ್ನು ಒದಗಿಸುತ್ತೆ. ಇದಕ್ಕೆ ಪ್ರತಿ ತಿಂಗಳು 40ರಿಂದ 50 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಹೀಗೆ ಭದ್ರತೆಯನ್ನು ಪಡೆದುಕೊಳ್ಳುವ ಮೋಹನ್ ಭಾಗವತ್ ಅವರು ತಾನು ನೋಂದಣಿಯಾಗುವುದಿಲ್ಲ ಎಂದು ಹೇಳುವುದರಿಂದ RSSನ ಇಮೇಜಿಗೆ ಧಕ್ಕೆಯಾಗ್ತದೆ ಹೊರತು ಇನ್ನೇನೂ ಅಲ್ಲ. ತಾನು ಪ್ರಾಮಾಣಿಕವಾಗಿದ್ದೇನೆ ಎಂದು ಹೇಳುವವರಿಗೆ ನೋಂದಣಿಯ ಭಯವೇ ಇರಬೇಕಿಲ್ಲ. ನೋಂದಣಿ ಮಾಡುವುದಿಲ್ಲ ಎಂದಾದರೆ ಒಂದೋ ಲೆಕ್ಕಪತ್ರದಲ್ಲಿ ಪ್ರಾಮಾಣಿಕತೆ ಇಲ್ಲ ಎಂದು ಅರ್ಥ, ಅಥವಾ ಇಲ್ಲಿಯ ಕಾನೂನಿಗಿಂತ ತಾನು ಮಿಗಿಲು ಎಂದು ಅರ್ಥ. ಇವು ಎರಡು RSS ಅನ್ನು ಕಟಕಟೆಯಲ್ಲಿ ನಿಲ್ಲಿಸುತ್ತದೆಯೇ ಹೊರತು ಪ್ರಿಯಾಂಕ್ ಖರ್ಗೆ ಅವರನ್ನಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಅನ್ವಯವಾಗುವ ಕಾನೂನು RSSಗೂ ಅನ್ವಯವಾಗಬೇಕು ಎಂದಷ್ಟೇ ಅವರು ಹೇಳ್ತಾ ಇದ್ದಾರೆ. ಇದನ್ನು ನಿರಾಕರಿಸುವುದು RSSನ ಪ್ರಾಮಾಣಿಕತೆಯ ಬಗ್ಗೆ ಅನುಮಾನಿಸುವುದಕ್ಕೆ ಇನ್ನಷ್ಟು ಅವಕಾಶವನ್ನಷ್ಟೇ ಒದಗಿಸುತ್ತೆ.